ರಾಮಲಿಂಗಾರೆಡ್ಡಿ ರಾಜೀನಾಮೆ ಅಂಗೀಕಾರವಾಗುತ್ತಾ? ರೆಡ್ಡಿ ರಾಜೀನಾಮೆಯನ್ನ ಅಂಗೀಕರಿಸ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅವರು? ಹಾಗಾದ್ರೆ ಖಾತೆ ಬದಲಾವಣೆಗೆ ಹೈಕಮಾಂಡ್ ಒಪ್ಪದಿದ್ರೆ ಮುಂದಿನ ನಡೆ ಏನು ರಾಮಲಿಂಗಾರೆಡ್ಡಿ ಅವರದ್ದು? ರೆಡ್ಡಿ ರಾಜೀನಾಮೆಯನ್ನ ಅಂಗೀಕರಿಸ್ತಾರಾ ಸಿಎಂ ಡಿಕೆ ಶಿವಕುಮಾರ್? ಖಾತೆ ಬದಲಾವಣೆಗೆ ಹೈಕಮಾಂಡ್ ಒಪ್ಪದಿದ್ರೆ ಮುಂದೇನ್ ಮಾಡ್ತಾರೆ? ಅನಿವಾರ್ಯವಾಗಿ ರೆಡ್ಡಿ ರಾಜೀನಾಮೆ ಅಂಗೀಕರಿಸಬೇಕಾದಂತ ಪರಿಸ್ಥಿತಿ. ನಿನ್ನೆ ರಾಹುಲ್, ಸುರ್ಜೇವಾಲಾ ಎಲ್ಲರ ಬಳಿಯೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದು. ರೆಡ್ಡಿ ಮನವೊಲಿಸಿ ಒಪ್ಪದಿದ್ರೆ ಕೈ ಬಿಡಿ ಎಂದಿರುವ ರಾಹುಲ್ ಗಾಂಧಿ, ಒಬ್ಬರಿಗೆ ಮಣಿದ್ರೆ ಎಲ್ಲರೂ ಅದನ್ನೇ ಮಾಡ್ತಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ರೆಡ್ಡಿ ಖಾತೆ ಬದಲಾವಣೆಗೆ ಹೈಕಮಾಂಡ್ ಒಪ್ಪೋದು ಬಹುತೇಕ ಡೌಟ್. ಕೊನೆ ಪ್ರಯತ್ನ ನಡೆಸುವುದಾಗಿ ಭರವಸೆಯನ್ನ ನೀಡಿರುವ ಡಿಕೆ ಶಿವಕುಮಾರ್, ಹೈಕಮಾಂಡ್ ಒಪ್ಪದಿದ್ರೆ ರೆಡ್ಡಿ ರಾಜೀನಾಮೆ ಅಂಗೀಕಾರ ಸಾಧ್ಯತೆ ಕೂಡ ಇದೆ. ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಅಂಗೀಕರಿಸ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅವರು? ಹಾಗಾದ್ರೆ ಈಗ ಆಲ್ರೆಡಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ, ಇದನ್ನ ಅಂಗೀಕಾರ ಮಾಡ್ತಾರಾ ಅಥವಾ ಖಾತೆ ಬದಲಾವಣೆಯನ್ನ ಮಾಡ್ತಾರಾ? ಆಲ್ರೆಡಿ ಹೈಕಮಾಂಡ್ ಈ ಒಂದು ವಿಚಾರಕ್ಕೆ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಹಾಗಾಗಿ ಮುಂದೇನ್ ಮಾಡ್ತಾರೆ? ನಿನ್ನೆ ರಾಹುಲ್ ಮತ್ತೆ ಸುರ್ಜೇವಾಲಾ ಬಳಿ ಕೂಡ ಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಇಬ್ಬರೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಕೃಷ್ಣ ಬೈರೇಗೌಡರ ಪರವಾಗಿಯೇ ರಾಹುಲ್ ಗಾಂಧಿ ಅವರು ಬ್ಯಾಟ್ ಕೂಡ ಬೀಸಿದ್ದಾರೆ. ರೆಡ್ಡಿಯನ್ನ ಮನವೊಲಿಸೋದಕ್ಕೆ ಪ್ರಯತ್ನವನ್ನ ಮಾಡಿ, ಒಂದು ವೇಳೆ ಮನವೊಲಿಕೆಗೆ ಅವರೇನಾದ್ರೂ ಒಪ್ಪಿಗೆಯನ್ನ ಸೂಚಿಸಿಲ್ಲ ಅಂತಂದ್ರೆ ಆಗ ಅವರನ್ನ ಸಂಪುಟದಿಂದ ಕೈ ಬಿಡಿ ಅಂತ ಕೂಡ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಒಬ್ಬರಿಗೇನಾದ್ರೂ ಮಣಿದ್ರೆ ಅಂದ್ರೆ ಒಬ್ಬರು ಈಗ ನಮ್ಗೆ ಈ ಖಾತೆಯನ್ನ ಬೇಕು ಅಂತ ಬಿಗಿಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಅವರಿಗೇನಾದ್ರೂ ನಾವು ಮಣೆ ಹಾಕಿದ್ರೆ ಮತ್ತಿನ್ನೊಬ್ರು ಶುರು ಮಾಡ್ತಾರೆ, ಮತ್ತಿನ್ನೊಬ್ರು ನನಗೆ ಈ ಖಾತೆ ಬೇಡ, ಈ ಖಾತೆಯನ್ನ ಕೊಡಿ ಅಂತ ಹೇಳ್ತಾರೆ. ಆಗ ಎಲ್ಲರ ಮನವೊಲಿಕೆ ಮಾಡ್ತಾನೆ ಕೂರ್ಬೇಕಾಗುತ್ತೆ. ಸರ್ಕಾರ ನಡೆಸೋದೇ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಮನವೊಲಿಕೆಗೆ ಪ್ರಯತ್ನ ಮಾಡಿ, ಒಂದು ವೇಳೆ ಮನವೊಲಿಕೆ ಮಾಡಿದ್ರೂ ಕೂಡ ಅವರು ಒಪ್ಪಿಗೆಯನ್ನ ಕೊಟ್ಟಿಲ್ಲ ಅಂತಂದ್ರೆ ಈ ಒಂದು ಸಂಪುಟದಿಂದ ಅವ್ರನ್ನ ಕೈ ಬಿಡಿ ಅಂತ ಕೂಡ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ಸೂಚನೆ ಕೂಡ ಕೊಟ್ಟಿದ್ದಾರೆ. ಇನ್ನು ರೆಡ್ಡಿ ಖಾತೆ ಬದಲಾವಣೆಗೆ ಹೈಕಮಾಂಡ್ ಒಪ್ಪೋದು ಬಹುತೇಕ ಡೌಟ್. ಏಕೆಂತಂದ್ರೆ ಬೇರೆಯವರು ಕೂಡ ನಮಗೆ ಈ ಖಾತೆ ಬೇಡ, ಬೇರೆ ಖಾತೆ ಕೊಡಿ ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ಇರೋದ್ರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಆಲ್ರೆಡಿ ಖಾತೆ ಹಂಚಿಕೆ ಆಗಿದೆ, ಈಗ ಚೇಂಜಸ್ ಮಾಡೋದು ಬಹಳ ಕಷ್ಟ ಸಾಧ್ಯ. ಇನ್ನು ಕೊನೆ ಪ್ರಯತ್ನ ನಡೆಸುವುದಾಗಿಯೂ ಕೂಡ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಅಂದರೆ ಲಾಸ್ಟ್ ಚಾನ್ಸ್ ಕೊಡಿ, ಮನವೊಲಿಕೆಯನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಏಕೆಂತಂದ್ರೆ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಹಾಗಾಗಿ ಸದ್ಯಕ್ಕೆ ಕೊನೆ ಪ್ರಯತ್ನವನ್ನ ಮಾಡ್ತೀನಿ, ಅವಕಾಶ ಕೊಡಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಹೈಕಮಾಂಡ್ ಒಪ್ಪದಿದ್ರೆ ರೆಡ್ಡಿ ರಾಜೀನಾಮೆ ಅಂಗೀಕಾರ ಸಾಧ್ಯತೆ ಕೂಡ ಇದೆ. ಸಚಿವ ರಾಮಲಿಂಗಾರೆಡ್ಡಿ ಜೊತೆ ಸಂಧಾನ ಯಶಸ್ವಿ ಆಯ್ತಾ? ಖಾತೆ ಅಸಮಾಧಾನ ಶಮನಗೊಳಿಸುವಲ್ಲಿ ಡಿಕೆಶಿ ಯಶಸ್ವಿ ಆದ್ರ? ರಾಮಲಿಂಗಾರೆಡ್ಡಿ ಜೊತೆ ತಡರಾತ್ರಿಯವರೆಗೂ ಸಿಎಂ ಡಿಕೆಶಿ ಮೀಟಿಂಗ್. ಸಿಎಂ ಮಾತಿಗೆ ಒಪ್ಪಿ ರಾಜೀನಾಮೆ ವಾಪಸ್ ಪಡೆಯುವ ಸಾಧ್ಯತೆ. ಕೊನೆಗೂ ರೆಡ್ಡಿ ಮನವೊಲಿಸುವಲ್ಲಿ ಡಿಕೆಶಿ ಯಶಸ್ವಿ ಆಗಿರುವ ಸಾಧ್ಯತೆ ಇದೆ. ಎಚ್ಎಂ ರೇವಣ್ಣ ಸೇರಿ ಹಲವರ ಜೊತೆ ಡಿಕೆಶಿ ಸಂಧಾನ ಸಭೆ ಸಕ್ಸಸ್. ಸಚಿವ ರಾಮಲಿಂಗಾರೆಡ್ಡಿ ಜೊತೆ ಸಂಧಾನ ಯಶಸ್ವಿ ಆಯ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಖಾತೆ ಅಸಮಾಧಾನವನ್ನ ಶಮನಗೊಳಿಸುವಲ್ಲಿ ಡಿಕೆಶಿ ಯಶಸ್ವಿ ಆದ್ರ? ಸಿಎಂ ಮಾತಿಗೆ ಒಪ್ಪಿ ರಾಜೀನಾಮೆ ವಾಪಸ್ ಪಡೆಯುವ ಸಾಧ್ಯತೆ ಕೂಡ ಇದೆ. ಕೊನೆಗೂ ರೆಡ್ಡಿಯ ಮನವೊಲಿಸುವಲ್ಲಿ ಡಿಕೆ ಶಿವಕುಮಾರ್ ಅವರು ಯಶಸ್ವಿ ಆಗಿರುವ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಎಲ್ಲವೂ ಕೂಡ ಸಾರ್ಟ್ಔಟ್ ಆಗಿದೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ನಾವೆಲ್ಲರೂ ಕೂಡ ಒಂದೇ ಫ್ಯಾಮಿಲಿ, ಫ್ಯಾಮಿಲಿಯಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ, ಅದೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಮುಂದೆ ಹೋಗ್ತೀವಿ, ಸದ್ಯಕ್ಕೆ ಇದ್ದಂತಹ ಸಮಸ್ಯೆ ಸಾಲ್ವ್ ಆಗಿದೆ ಎಂಬ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಇದೇ ಸ್ಟೇಟ್ಮೆಂಟ್ ಅನ್ನೇ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ರು, ಎಲ್ಲವೂ ಕೂಡ ಬಗೆಹರಿದಿದೆ, ಸಿಎಂ ಏನು ಹೇಳಿದ್ದಾರೆ ಅದಕ್ಕೆ ನಾನು ಕೂಡ
ಬದ್ಧ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಮಾರ್ಮಿಕವಾಗಿ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ ಏನು ತಡರಾತ್ರಿಯವರೆಗೂ ಕೂಡ ಭಾರೀ ಕಸರತ್ತನ್ನು ಮಾಡಿದ್ರು ಸಿಎಂ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಮಾಡಲಿಕ್ಕೆ. ಹಾಗಾಗಿ ಆ ಒಂದು ಮನವೊಲಿಕೆಯ ಪ್ರಯತ್ನ ಈಗ ಸಕ್ಸಸ್ ಆಗಿದ್ಯಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅದರ ಜೊತೆಗೆ ರೇವಣ್ಣ ರಾಮಲಿಂಗಾರೆಡ್ಡಿ ನಾನು 18 ಕೂಡ ಫ್ರೆಂಡ್ಸ್ ಎಂಬ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು. ಸದ್ಯಕ್ಕೆ ನೋಡಬೇಕಾಗತ್ತೆ ಈಗ ಏನು ರಾಜೀನಾಮೆಯನ್ನ ರಾಮಲಿಂಗಾರೆಡ್ಡಿ ಅವರು ನೆನ್ನೆ ನೀಡಿದ್ರು ಅದನ್ನು ವಾಪಸ್ ಏನಾದರೂ ಪಡ್ಕೊಳ್ತಾರಾ ಎಂಬುದು ಕೂಡ ಸದ್ಯಕ್ಕಿರುವಂತಹ ಕುತೂಹಲದ ಪ್ರಶ್ನೆ. ಈಗ ಆಲ್ರೆಡಿ ಹೈಕಮಾಂಡ್ ಅಂತೂ ಖಾತೆ ಬದಲಾವಣೆಗೆ ಸಮ್ಮತಿಯನ್ನು ಸೂಚಿಸಿಲ್ಲ. ಪಕ್ಷದಲ್ಲಿ ಒಂದು ವೇಳೆ ಏನಾದರೂ ಖಾತೆ ಬದಲಾವಣೆ ಮಾಡಿದ್ರೆ ಸಾಕಷ್ಟು ಏರುಪೇರುಗಳಾಗುತ್ತೆ. ಯಾಕೆಂತಂದರೆ 2ನೇ ಪಟ್ಟಿ ಕೂಡ ಒಂದು ಕಡೆ ರೆಡಿ ಮಾಡಿಡಿಸ್ಕೊಂಡಿದ್ದಾರೆ. ಆ ಒಂದು 2ನೇ ಪಟ್ಟಿ ಕೂಡ ರಿಲೀಸ್ ಮಾಡಬೇಕಾಗುತ್ತೆ. ಮೊದಲ ಪಟ್ಟಿಯಲ್ಲಿ ರಾಮಲಿಂಗಾರೆಡ್ಡಿ ಅವರ ಹೆಸರನ್ನು ಘೋಷಣೆ ಮಾಡಿ ಅವ್ರಿಗೆ ಆಲ್ರೆಡಿ ಖಾತೆ ಹಂಚಿಕೆ ಮಾಡಲಾಗಿದೆ. ಈಗ ಮತ್ತೊಮ್ಮೆ ಅವರು ಈ ಖಾತೆ ಬೇಡ ಆ ಖಾತೆ ಬೇಕು ಅಂತಂದಾಗ ಈಗ ಮತ್ತೊಂದು ಲಿಸ್ಟ್ ನಾವು ಬಿಡುಗಡೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅವರು ಪಟ್ಟು ಹಿಡ್ಕೊಂಡು ಕೂತ್ಕೊಳ್ತಾರೆ. ಅದರ ಜೊತೆಗೆ ಈಗಿರುವಂಥ ಹಿರಿಯ ನಾಯಕರು ಕೂಡ ನನಗೆ ಈ ಖಾತೆ ಬೇಡ ಎಂಬ ನಿರ್ಧಾರಕ್ಕೆ ಬಂದರೆ ಆಗ ಸರ್ಕಾರ ನಡೆಸೋದು ಹೇಗೆ ಎಂಬ ಪ್ರಶ್ನೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಒಪ್ಪಿಗೆಯನ್ನು ಅವರು ಕೊಟ್ಟರೆ ಅಥವಾ ಮನವೊಲಿಕೆಗೆ ಏನಾದರೂ ಮಣಿದ್ರೆ ಓಕೆ, ಅಥವಾ ಇಲ್ಲ ಅಂತಂದರೆ ಅವರು ಒಪ್ಪಿಗೆಯನ್ನು ಕೊಟ್ಟಿಲ್ಲ, ನಾನು ರಾಜೀನಾಮೆಯನ್ನು ವಾಪಸ್ ಪಡೆಯೋದಿಲ್ಲ ಅಂತಂದರೆ ಅವ್ರನ್ನ ಸಂಪುಟದಿಂದ ಕೈ ಬಿಡಲಿಕ್ಕೆ ಆಲ್ರೆಡಿ ಹೈಕಮಾಂಡ್ ಸೂಚನೆ ಕೂಡ ನೀಡಿದೆ.